ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮವನ್ನು ನಡೆಸಬಾರದೆಂದು ಕೂಡ್ಲಿಗಿ ತಾಲೂಕು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಮನವಿ ಸಲ್ಲಿಸಲಾಗಿದೆ. ಆಯುಕ್ತರ ಆದೇಶವಾದರೂ ಕೂಡ ಶಿಕ್ಷಣ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸುತ್ತಿದೆ. ಅಧಿಕಾರಿಗಳು ಮೌಖಿಕವಾಗಿ ಲಿಖಿತ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಹಾಗೂ ಶಿಕ್ಷಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಸರ್ಕಾರದ ಆದೇಶವಾಗಿದ್ದರೂ ವಿಜಯನಗರ ಜಿಲ್ಲೆಯ ಶಿಕ್ಷಣ ಇಲಾಖೆ ಸರ್ಕಾರದ ಆದೇಶಗಳನ್ನು ಮೀರಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳ ಆಟಪಾಠ, ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ. ಆದರೂ ಖಾಸಗಿ ಚಟುವಟಿಕೆಗಳು ಹೆಚ್ಚಾಗಿದ್ದು ಮಕ್ಕಳ ಶೈಕ್ಷಣಿಕ ಭೌತಿಕ ಆಸಕ್ತಿಯ ಮೇಲೆ ಪ್ರಭಾವ ಉಂಟಾಗುತ್ತದೆ. ಈಗಾಗಲೇ ವಿಜಯನಗರ ಜಿಲ್ಲೆಯ ಶಿಕ್ಷಣ ಭೌತಿಕ ಮಟ್ಟ ಕಡಿಮೆಯಾಗಿದ್ದು ಜಿಲ್ಲೆಯ ಕೆಲವೊಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಇನ್ನಾದರೂ ಶಿಕ್ಷಣ ಇಲಾಖೆ ಸರ್ಕಾರಿ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಇತರ ಖಾಸಗಿ ಚಟುವಟಿಕೆಗಳಿಗೆ ಮತ್ತು ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದೆಂದು, ಸರ್ಕಾರಿ ಆದೇಶಗಳನ್ನು ಉಲ್ಲಂಘನೆ ಮಾಡಬಾರದೆಂದು ಹಾಗೂ ಒಂದು ವೇಳೆ ಸರ್ಕಾರದ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಕಾನೂನು ಮೊರೆ ಹೋಗಲಾಗುವುದು ಎಂದು ಈ ಕುರಿತು ವಿಜಯನಗರ ಜಿಲ್ಲೆಯ ಮಾನ್ಯ ಉಪನಿರ್ದೇಶಕರ ಕಚೇರಿ ಹೊಸಪೇಟೆ ಇವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗುನ್ನಳ್ಳಿ ರಾಘವೇಂದ್ರ ಜಿಲ್ಲಾಧ್ಯಕ್ಷರು, ಲಕ್ಷ್ಮೀದೇವಿ ಜಿಲ್ಲಾ ಖಜಾಂಚಿ, ಹೊನ್ನೂರಪ್ಪ ಜಿ ರಮೇಶ್, ಅಂಜಿನಪ್ಪ, ನಬೀಸಾಬ್ ಮತ್ತು ಯು ಬಸವರಾಜ್, ಎಚ್ ಬಸವರಾಜ್, ಶಾಂತಮ್ಮ, ಗಿರಿಜಮ್ಮ, ಹೊನ್ನೂರಪ್ಪ ಇನ್ನು ಮುಂತಾದವರು ಕರ್ನಾಟಕ ರಾಜ್ಯ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವತಿಯಿಂದ ಫೆಡರೇಷನ್ ವತಿಯಿಂದ ಭಾಗವಹಿಸಿದ್ದರು. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಸಮಯ ಕೊಡ್ತಾ ಇಲ್ಲ, ಶಿಕ್ಷಕರು ಸರಿಯಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ಬಂದಿದ್ದೇವೆ. ಮತ್ತು ಆಟದ ಮೈದಾನಗಳಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮಗಳು, ಖಾಸಗಿಯ ಕಾರ್ಯಕ್ರಮಗಳು ನಡೆಸಬಾರದು ಎಂದು ಈಗ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೇವೆ. ಇದನ್ನು ಪರಿಗಣಿಸಿ ಇದನ್ನು ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮನವಿ ಪತ್ರವನ್ನು ಹಿಂಬರ ಕೊಡಲಾರದಂತ ಟಿಡಿಪಿಗೆ ಮನವಿ ಪತ್ರವ ಹಿಂಬರ ಕೊಡಲಾರದಂತ ಟಿಡಿಪಿಗೆ ಮನವಿ ಪತ್ರವನ್ನು ಡಸ್ಟ್ಬಿನ್ಗೆ ಹಾಕುವ ಟಿಡಿಪಿಗೆ ಸರ್ಕಾರದ ಸುತ್ತೋಲೆಯನ್ನು ಪಾಲಿಸಲಾರದ ಟಿಡಿಪಿಗೆ ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸುತ್ತಿರುವ ಟಿಡಿಪಿಗೆ ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸುತ್ತಿರುವ ಟಿಡಿಪಿಗೆ ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಾರದಂತ ಟಿಡಿಪಿಗೆ ಬಡ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವ ಟಿಡಿಪಿಗೆ ಬಡ ಮಕ್ಕಳ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ಟಿಡಿಪಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಾರದಂತ ಟಿಡಿಪಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಶಿಕ್ಷಣವನ್ನು ಮಾರಾಟ ಮಾಡುತ್ತಿರುವ ಟಿಡಿಪಿಗಳ ಧಿಕ್ಕಾರ, ಶಿಕ್ಷಣವನ್ನು ಖಾಸಗೀಕರಣ ಮಾಡುವಂತ ಟಿಡಿಪಿಗಳ ಧಿಕ್ಕಾರ. ಬೇಕು ನ್ಯಾಯ ಬೇಕು, ಬೇಕು ನ್ಯಾಯ ಬೇಕು. ಆತ್ಮೀಯರೇ,
ಟಿಡಿಪಿಗೆ ಬಡ ಮಕ್ಕಳ ಜೀವನ ಜೊತೆ ಚೆಲ್ಲಾಟಾಡುತ್ತಿರುವ ಟಿಡಿಪಿಗೆ ಮನವಿ ಪತ್ರವನ್ನು ಡಸ್ಟ್ಬಿನ್ಗೆ ಹಾಕುವ ಟಿಡಿಪಿಗೆ ಪಟ್ಟಣ ಕಟ್ಟಂತ ಮನವಿ ಪತ್ರವನ್ನು ಡಸ್ಟ್ಬಿನ್ಗೆ ಹಾಕುವಂತ ಟಿಡಿಪಿಗೆ ಹಿಂಬರ ಕೊಡಲಾರದಂತ ಟಿಡಿಪಿಗೆ ಮನವಿ ಪತ್ರವನ್ನು ಹಿಂಬರ ಕೊಡಲಾರದಂತ ಟಿಡಿಪಿಗೆ ಕಾಳಜಿ ಇಲ್ಲದ ಟಿಡಿಪಿಗೆ ಸ್ಯಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪಿಗೆ ಸ್ಯಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪಿಗೆ ಬಡ ಮಕ್ಕಳ ಜೀವನದ ಜೊತೆ ಚೆಲ್ಲಾಟಾಡುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡುತ್ತಿರುವ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಕಾಳಜಿ ಇಲ್ಲದ ಟಿಡಿಪಿಗೆ ಬಡ ಮಕ್ಕಳ ಜೀವನ ಜೊತೆ ಚೆಲ್ಲಾಟಾಡುತ್ತಿರುವ ಟಿಡಿಪಿಗೆ ಬಡ ಮಕ್ಕಳ ಜೀವನ ಜೊತೆ ಚೆಲ್ಲಾಟಾಡುತ್ತಿರುವ ಟಿಡಿಪಿಗೆ ವಿಜಯನಗರ ಜಿಲ್ಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ವಿಜಯನಗರದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ವಿಜಯನಗರದಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲವೇ ಇಲ್ಲ ಸ್ಯಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪಿಗೆ ಸ್ಯಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡೋದಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಮ್ಮಕ್ಕು ಕೊಡುತ್ತಿರುವ ಟಿಡಿಪಿಗೆ ಸ್ಯಾಲರಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಟಿಡಿಪಿಗೆ ಜಾತಿಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ದೇಶದ ಬಾವುಟ, ಈ ದೇಶದ ನೆಲ, ಈ ದೇಶದ ಜಲ, ಈ ದೇಶದ ಗಾಳಿ ಪ್ರತಿಯೊಬ್ಬ ಪ್ರಜೆಯೂ ಮತ್ತು ಕಾರ್ಮಿಕನ, ರೈತನ ಸೊತ್ತು ಎನ್ನುವಂಥದ್ದು ಒಂದು ಹಾಡು ಹೇಳ್ತಾ ಇದ್ದೀನಿ. ಈ ದೇಶವು ಯಾರದೋ, ಈ ದೇಶವು ಈ ಬಾವುಟವು ಯಾರದೋ, ಈ ಬಾವುಟ ನನ್ನನ್ನು ಬರುವ ಬಳಕೆ ಬೆಳೆಯುವ ರೈತನದು ರಕ್ತಯ ಬಿಟ್ಟರೆ ಹಾಸ್ಯವು ಇಲ್ಲದ ಬಡವನದು ಪಕ್ಕನದು ಕಡು ಬಡವನದು ಪಕ್ಕನದು ದೇಶವು ಯಾರದು, ಈ ದೇಶವು ನಮ್ಮದು, ಈ ಬಾವುಟ ಯಾರದು, ಈ ಬಾವುಟ ನಮ್ಮದು. ರಾಜರು ಹೋದರು, ಸಚಿವರು ಬಂದರು, ಬೆಳಗ್ಗೆ ಇಲ್ಲ ಬದುಕಿಗೆ, ಬೆಳಗ್ಗೆ ಇಲ್ಲ ಬದುಕಿಗೆ. ಹುಲಿಹರಿಯಂದು ಶಿಕ್ಷೆಯ ಮರಿಗೆ ನ್ಯಾಯ ನೀಡದು ತಿಳಿಯಣ್ಣ, ನ್ಯಾಯ ನೀಡದು ತಿಳಿಯಣ್ಣ, ನ್ಯಾಯ ನೀಡದು ತಿಳಿಯಣ್ಣ. ಸರಸದ ಹೊರತು ಬದುಕು ಬದಲಾದ ಹೋರಾಡಬೇಕು ಅಣ್ಣ, ಹೋರಾಡಬೇಕು ಅಣ್ಣ, ಹೋರಾಡಬೇಕು ಅಣ್ಣ. ದೇಶವು ಯಾರದೋ, ಈ ದೇಶವು ನಮ್ಮದು, ಈ ದೇಶವು ಯಾರದೋ, ಈ ದೇಶವು ನಮ್ಮದು. ಈ ಬಾವುಟ ಯಾರದೋ, ಈ ಬಾವುಟ ನಮ್ಮದು, ಈ ಬಾವುಟ ನಮ್ಮದು. ನಿಮಿಷರು ಬೆಲೆಗೇರುತ್ತಿದೆ, ಇಳಿಯದು ಎಂದು ತಿಳಿದುಕೋ, ಇಳಿಯದು ಎಂದು ತಿಳಿದುಕೋ, ಇಳಿಯದು ಎಂದು ತಿಳಿದುಕೋ. ಸೋಪಿನ ಬೆಲೆಯು ಸೊಪ್ಪಿಗಿಲ್ಲವೋ, ರೈತನ ಬೆಳೆಗೆ ಬೆಲೆಯೂ ಇಲ್ಲವೋ, ರೈತನ ಬೆಳೆಗೆ ಬೆಲೆಯೂ ಇಲ್ಲವೋ, ರೈತನ ಬೆಳೆಗೆ ಬೆಲೆಯೂ ಇಲ್ಲವೋ. ಇವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು, ಬಡವರು ಎಂದು ಗೆಲ್ಲಲಾರರು. ಕಳ್ಳರ ಕೈಲೆ ಹಾಳುವ ಸೂತ್ರವು ಕುರಿ ಹಿಂಡಿಗೆ ತೊಳಕಾವಲಯ್ಯ, ಕುರಿ ಹಿಂಡಿಗೆ ತೊಳಕಾವಲಯ್ಯ. ಈ ದೇಶವು ಯಾರದೋ, ಈ ದೇಶವು ನಮ್ಮದು, ಈ ದೇಶವು ನಮ್ಮದು. ಈ ಬಾವುಟ ಯಾರದೋ, ಈ ಬಾವುಟ ನಮ್ಮದು. ಹಳ್ಳಿಗಾಡಿನ ಕೂಲಿ ಮಕ್ಕಳ ಪಡುವ ಕಷ್ಟಗಳ ನೋಡಣ್ಣ,
ಪಡುವ ಕಷ್ಟಗಳ ನೋಡಣ್ಣ, ಪಡುವ ಕಷ್ಟಗಳ ನೋಡಣ್ಣ. ಅಕ್ಷರ ತಿದ್ದುವ ಎಳೆಯ ಕೈಗಳು ಮುಳ್ಳಿನ ಕಳೆಯ ಕೀಳುತ್ತಿವೆ, ಮುಳ್ಳಿನ ಕಳೆಯ ಕೀಳುತ್ತಿವೆ, ಮುಳ್ಳಿನ ಕೆಳೆಯ ಕೀಳುತ್ತಿವೆ. ಮಣ್ಣನ ಮುಟ್ಟದ ಧನಿಕರ ಮಕ್ಕಳು ರಾಜ್ಯವಾಳುತ್ತಾರೆ ನೋಡಣ್ಣ, ರಾಜ್ಯವಾಳುತ್ತಾರೆ ನೋಡಣ್ಣ. ಮಣ್ಣನ ಮುಟ್ಟದ ಧನಿಕರ ಮಕ್ಕಳು ದೇಶವಾಳುತ್ತಾರೆ ನೋಡಣ್ಣ, ದೇಶವಾಳುತ್ತಾರೆ ನೋಡಣ್ಣ. ಈ ದೇಶವು ಯಾರದೋ, ಈ ದೇಶವು ನಮ್ಮದು, ಈ ಬಾವುಟ ಯಾರದೋ, ಈ ಬಾವುಟ ನಮ್ಮದು. ಮಣ್ಣನು ಬರುವ ಕೂಲಿಯದು, ಮಣ್ಣನು ಬರುವ ಕೂಲಿಯದು. ಮಳೆಗೆ ಬೆಳೆಯುವ ರೈತನದು, ಮಳೆಗೆ ಬೆಳೆಯುವ ರೈತನದು, ಮೊಳಕೆ ಬೆಳೆಯುವ ರೈತನದು, ಮೊಳಕೆ ಬೆಳೆಯುವ ರೈತನದು. ಕಷ್ಟವ ಪಟ್ಟು ಸುಖವ ಕಾಣದ ಕೂಲಿ ಮಕ್ಕಳಿಗೆ ಕಣ್ಣೀರು, ಕೂಲಿ ಮಕ್ಕಳಿಗೆ ಕಣ್ಣೀರು, ಕೂಲಿ ಮಕ್ಕಳಿಗೆ ಕಣ್ಣೀರು. ಕಷ್ಟವೇ ಕಾಣದ ಕಾರಲ್ಲಿ ತಿರುಗುವ ಸುಖ ಜೀವಿಗಳಿಗೆ ಪನ್ನೀರು, ಸುಖ ಜೀವಿಗಳಿಗೆ ಬನ್ನಿರು, ಸುಖ ಜೀವಿಗಳಿಗೆ ಬನ್ನಿರು. ಕಷ್ಟವೇ ಕಾಣದ ಕಾರಲ್ಲಿ ತಿರುಗುವ ಸುಖ ಜೀವಿಗಳಿಗೆ ಪನ್ನೀರು, ಬನ್ನಿರು, ಸುಖ ಜೀವಿಗಳಿಗೆ ಪನ್ನೀರು. ಜೀವಿಗಳಿಗೆ ಕುಟಲ ಕುತಂತ್ರವ ಬಗ್ಗು ಬಡಿಯಲು ಹೋರಾಡಬೇಕು ಓ ಅಣ್ಣ, ಹೋರಾಡಬೇಕು ಓ ಅಣ್ಣ, ಹೋರಾಡಬೇಕು ಓ ಅಣ್ಣ, ಹೋರಾಡಬೇಕು ಓ ಅಣ್ಣ. ಅರಿವಿನ ಬದುಕು ಬೇಕಣ್ಣ, ಅರಿವಿನ ಬದುಕು ಬೇಕಣ್ಣ, ಅರಿವಿನ ಬದುಕು ಬೇಕಣ್ಣ. ಅರಿವಿನ ಬದುಕು ಬೇಕಣ್ಣ. ದೇಶವು ಯಾರದೋ, ಈ ದೇಶವು ಯಾರದು, ಈ ದೇಶವು ನಮ್ಮದು. ಈ ದೇಶವು ನಮ್ಮದು. ಈ ಬಾವುಟ ಯಾರದೋ, ಈ ಬಾವುಟ ನಮ್ಮದು, ಈ ಬಾವುಟ ನಮ್ಮದು. ಈ ದೇಶವು ನಮ್ಮದು, ಈ ದೇಶವು ನಮ್ಮದು. ಧನ್ಯವಾದ. ಸಿಬ್ಬಂದಿಗೆ ನಮ್ಮ CI ಸಂಘದ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಹಾಗೂ ನಮ್ಮ ಬಸಣ್ಣ ಜಯಂತಿ ಸಾರ ಗುರುಗಳಿಗೆ ಹೃದಯಪೂರ್ವಕವಾಗಿ ಮನವಿ ಪತ್ರವನ್ನು ಸ್ವೀಕರಿಸಲಿಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಭಜಂತ್ರಿ ಸರ್, ಈ ಮನವಿ ಪತ್ರದ ಕುರಿತು 4 ಅನಿಸಿಕೆಗಳನ್ನು ಮಾತಾಡಬೇಕು ಅಂತ ನಮಗೆ ಹೇಳ್ಕೊಡ್ತೀವಿ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನಡೀತಕ್ಕಂಥ ಖಾಸಗಿ ಕಾರ್ಯಕ್ರಮವನ್ನು ನಡೀತಾ ಇದ್ದಾವೆ. ಅವನನ್ನು ಕಟ್ಟುನಿಟ್ಟಾಗಿ ನಿಲ್ಲಿಸಬೇಕು, ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಾವು ತಮ್ಮ ಸಂಘದ ವತಿಯಿಂದ ನೀಡಿದ್ದೀರಾ. ಈ ಒಂದು ಮನವಿಯನ್ನು ಮಾನ್ಯ DDP ಅವರ ಮುಖಾಂತರ ಚರ್ಚಿಸಿ ಅತ್ಯಂತ ಕಟ್ಟುನಿಟ್ಟಾದಂತಹ ಆದೇಶಗಳನ್ನು ಜಾರಿಗೆ ತರುವುದರ ಮುಖಾಂತರ ಅವನನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲರ ಸಮ್ಮುಖದಲ್ಲಿ ತಮಗೆ ನೀಡ್ತಾರೆ. ಇಲಾಖೆ, ವಿಜಯನಗರ ಜಿಲ್ಲೆ ಹೊಸಪೇಟೆ. ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮವನ್ನು ನಡೆಸಬಾರದೆಂದು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಆದೇಶಗಳ ಉಲ್ಲಂಘನೆ ಆಗುತ್ತಿರುವವರ ಬಗ್ಗೆ ಉಲ್ಲೇಖ ಮಾನ್ಯ ಆಯುಕ್ತರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬಾರದು ಎಂದು ಮಾನ್ಯ ಆಯುಕ್ತರು ಆದೇಶವಿದ್ದರೂ ಕೂಡ ಶಿಕ್ಷಣ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸುತ್ತಿದೆ. ಮೇಲಿನ ಅಧಿಕಾರಿಗಳು ಮೌಖಿಕವಾಗಿ ಲಿಖಿತ ಆದೇಶ ನೀಡುವ ಯಾವುದೇ ಅಧಿಕಾರಿಗಳ ವಿರುದ್ಧ ಹಾಗೂ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಸರ್ಕಾರದ ಆದೇಶವಾಗಿದ್ದರೂ ವಿಜಯನಗರ ಶಿಕ್ಷಣ ಇಲಾಖೆ ಸರ್ಕಾರ
ಸರ್ಕಾರ ಆದೇಶಗಳನ್ನು ಮೀರಿ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಸರ್ಕಾರಿ ಶಾಲೆ ಮಕ್ಕಳ ಆಟ ಪಾಠ ಶೈಕ್ಷಣಿಕ ಚಟುವಟಿಕೆಗಳ ಹೊರತಾಗಿ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಚಟುವಟಿಕೆಗಳನ್ನು ಅವಕಾಶ ಇರುವುದಿಲ್ಲ. ಆದರೂ ಖಾಸಗಿ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಮಕ್ಕಳ ಶೈಕ್ಷಣಿಕ ಬೌದ್ಧಿಕ ಆಸಕ್ತಿಯ ಮೇಲೆ ಪ್ರಭಾವ ಉಂಟಾಗುತ್ತದೆ ಹಾಗೂ ಬಡ ಮಕ್ಕಳ ಜೀವನದ ಮೇಲೆ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೂ ಈಗಾಗಲೇ ವಿಜಯನಗರ ಜಿಲ್ಲೆಯ ಶಿಕ್ಷಣ ಬೌದ್ಧಿಕ ಮಟ್ಟ ಕಡಿಮೆಯಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಕೆಲವೊಂದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಇನ್ನಾದರೂ ಶಿಕ್ಷಣ ಇಲಾಖೆಯು ಸರ್ಕಾರಿ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಇತರೆ ಖಾಸಗಿ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದೆಂದು ತಿಳಿಸುತ್ತಾ ಹಾಗೂ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಬಾರದೆಂದು ಹಾಗೂ ಒಂದು ಒಳ್ಳೆಯ ಸರ್ಕಾರ ನಿಯಮಗಳನ್ನು ಪಾಲಿಸುತ್ತಲೇ ಕಾನೂನು ಮೊರೆ ಹೋಗಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಎಂದು ಮಾನ್ಯ DDPI ಸಾಹೇಬರಿಗೆ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಮನವಿಯನ್ನು ಮಾನ್ಯ ಸಾರ್ ಅವರು ಸ್ವೀಕಾರ ಮಾಡಬೇಕಾಗಿದ್ದನ್ನು ಕೇಳ್ಕೊಳ್ತಾ ಇದ್ದೀವಿ. ಸೀಟು ಹೋರಾಟಕ್ಕೆ ಜಯವಾಗಲಿ 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 ಸೀಟು ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ.